ಪವಿತ್ರ ಗೌಡ ಮನೆಯ ಲೈವ್ ವಿಜುವಲ್ಸ್ ನೀವು ನೋಡ್ತಾ ಇದ್ದೀರಾ ವೀಕ್ಷಕರೇ. ಯಾವುದೇ ಕ್ಷಣದಲ್ಲಿ ಪವಿತ್ರಳನ್ನ ಅರೆಸ್ಟ್ ಮಾಡಿಕೊಂಡು ಹೊರಗಡೆ ಕರೆದುಕೊಂಡು ಬರ್ತಾರೆ. ಈಗಾಗಲೇ ಅಧಿಕಾರಿಗಳು ಒಳಗೆ ಹೋಗಿದ್ದಾರೆ. ಆರ್ ನಗರದ ಪವಿತ್ರ ಗೌಡ ನಿವಾಸದ ಲೈವ್ ವಿಜುವಲ್ಸ್ ನೀವು ನೋಡ್ತಾ ಇದ್ದೀರಾ. ಒಬ್ಬ ಆರೋಪಿಯ ಬಂಧನ ಈಗಾಗಲೇ ಆಗಿದೆ. ಆರೋಪಿ ಪ್ರದೋಷನ್ನ ಬಂಧಿಸಿ ಕರ್ಕೊಂಡು ಹೋಗ್ತಿದ್ದಾರೆ ಪೊಲೀಸರು. ಪವಿತ್ರ ಗೌಡ ಮನೆಯ ಒಳಗಡೆ ಅಧಿಕಾರಿಗಳು ಹೋಗ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ. ಮಹಿಳಾ ಅಧಿಕಾರಿಗಳ ಜೊತೆ ತಂಡ ಹೋಗ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ. ಯಾವುದೇ ಕ್ಷಣದಲ್ಲಿ ಪವಿತ್ರ ಗೌಡರನ್ನ ಕರೆದುಕೊಂಡು ಆಚೆಗೆ ಬರ್ತಾರೆ. ಆರ್ ನಗರದ ಮನೆಯಲ್ಲೇ ಪವಿತ್ರ ಗೌಡ ಬಂಧನ. ದರ್ಶನ್ ಸೇರಿ 7 ಜನ ಆರೋಪಿಗಳ ಜಾಮೀನು ರದ್ದುಗೊಳಿಸಿ ಸುಪ್ರೀಂ ಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿಯೇ ಈಗ 7 ಆರೋಪಿಗಳನ್ನ ಬಂಧಿಸೋದಕ್ಕೆ ಇಲಾಖೆ ರೆಡಿಯಾಗಿದೆ. ಪವಿತ್ರ ಗೌಡ ನಿವಾಸಕ್ಕೆ ಹೋಗ್ತಾ ಇರೋ ಅಧಿಕಾರಿಗಳ ತಂಡ ನೀವು ನೋಡ್ತಾ ಇದ್ದೀರಿ. ರಾಜರಾಜೇಶ್ವರಿ ನಗರದ ಲೈವ್ ವಿಜುವಲ್ಸ್ ನೀವೀಗ ನೋಡ್ತಾ ಇದ್ದೀರಿ. ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಕರೆದುಕೊಂಡು ಹೋಗೋದಕ್ಕೆ ಸಿದ್ಧವಾಗಿದ್ದಾರೆ. ಪ್ರದೋಷ್ನನ್ನ ಈಗಾಗಲೇ ಬಂಧಿಸಿದ್ದಾರೆ. ಸಂಜೆಯ ಒಳಗೆ ಕೋರ್ಟ್ ಕಲಾಪ ಮುಕ್ತಾಯದ ವೇಳೆಗೆ 7 ಜನರನ್ನ ಬಂಧಿಸಬೇಕಿದೆ. ನ್ಯಾಯಾಲಯದ ಆದೇಶ ಸ್ಪಷ್ಟ. ಕೊಲೆ ಪ್ರಕರಣದ 7 ಜನ ಆರೋಪಿಗಳು ಇವತ್ತು ಬಂಧನಕ್ಕೊಳಗಾಗ್ತಾರೆ. ಒಬ್ಬ ಆರೋಪಿಯ ಬಂಧನ ಆಗಿದೆ. ಆರ್ ನಗರದ ನಿವಾಸದಲ್ಲೇ ಪವಿತ್ರ ಗೌಡ ಬಂಧನ ಆಗಿದೆ. ಇನ್ನು 5 ಜನರ ಬಂಧನ ಬಾಕಿ ಇದೆ. A14 ಆರೋಪಿ ಪ್ರದೋಷ್ ಶವ ಬಿಸಾಡೋದಕ್ಕೆ ಪ್ರದೋಷ್ ಮುಖಾಂತರ 3 ಹಣ ಸಂದಾಯದ ಆರೋಪ. A1 ಪವಿತ್ರ ಗೌಡ. ಇಡೀ ಪ್ರಕರಣ ಆರಂಭ ಆಗೋದು ಅಲ್ಲಿಂದ. ರೇಣುಕಾ ಸ್ವಾಮಿ ಕಳಿಸಿದ್ದ ಅಶ್ಲೀಲ ಸಂದೇಶಗಳ ಕುರಿತು ಆರೋಪಿ A3 ಪವನ್ಗೆ ಪವಿತ್ರ ಗೌಡ ಮಾಹಿತಿ ಕೊಟ್ಟು ರೇಣುಕಾ ಸ್ವಾಮಿಯನ್ನ ಕರೆದುಕೊಂಡು ಬಂದು ಚಿತ್ರಹಿಂಸೆ ಮಾಡಿ ಕೊಂದು ಶವ ಬಿಸಾಡಿದ ಪ್ರಕರಣ. 5 ಸ್ಟಾರ್ ಟ್ರೀಟ್ಮೆಂಟ್ಗಳು ಕೊಡಬಾರದು ಅನ್ನೋದು ಸ್ಪಷ್ಟ ನಿರ್ದೇಶನ ನ್ಯಾಯಾಲಯದಿಂದ. ಜೂನ್ 8ನೇ ತಾರೀಕು 2024 ಪ್ರಕರಣ ಇದು. ಕಳೆದ ವರ್ಷದ ಅಂತ್ಯದ ವೇಳೆಗೆ ಆರೋಪಿಗಳಿಗೆ ಜಾಮೀನು ಸಿಕ್ಕಿತ್ತು. ಸುಪ್ರೀಂ ಕೋರ್ಟ್ ಕದ ತಟ್ಟಿತ್ತು. ಪೊಲೀಸ್ ಇಲಾಖೆ ಈಗ ನ್ಯಾಯಾಲಯದಿಂದ ಆದೇಶ ಹೊರಬಿದ್ದಿದೆ. ಯಾವುದೇ ಕ್ಷಣದಲ್ಲಿ ಪವಿತ್ರ ಗೌಡನ ಕರೆದುಕೊಂಡು ಅಧಿಕಾರಿಗಳು ಹೊರಗೆ ಬರ್ತಾರೆ. ಸುಪ್ರೀಂ ಕೋರ್ಟ್ ಪ್ರಮುಖ ಅಂಶಗಳನ್ನ ಇದರಲ್ಲಿ ಮೆನ್ಷನ್ ಮಾಡಿದೆ. ಆರೋಪಿ ಎಷ್ಟೇ ದೊಡ್ಡವರಾಗಿರಲಿ ಅವರು ಕಾನೂನಿಗಿಂತ ದೊಡ್ಡವರಲ್ಲ. ಯಾರೂ ಕಾನೂನಿಗಿಂತ ಮೇಲಿಲ್ಲ. ನಾವು ಕಾನೂನನ್ನ ಪಾಲಿಸುವಾಗ ಯಾರ ಅನುಮತಿಯನ್ನು ಕೇಳೋದಿಲ್ಲ. ಸುಪ್ರೀಂ ಕೋರ್ಟ್ ಆದೇಶದ ಬೆನ್ನಲ್ಲೇ ಈಗಾಗಲೇ ಪೊಲೀಸರು ಕಾರ್ಯಪ್ರವೃತ್ತರಾಗಿದ್ದಾರೆ. ಮಫ್ತಿಯಲ್ಲಿ ಈಗಾಗಲೇ ಪೊಲೀಸರು ಪವಿತ್ರ ಗೌಡ ಮನೆಯ ಬಳಿ ಇದ್ರು. ದೇವಸ್ಥಾನದಿಂದ ಬಂದ ಪವಿತ್ರ ಗೌಡ ಬೇರೆ ಕಡೆ ಹೊರಡುವಾಗ ಪೊಲೀಸರು ತಡೆದಿದ್ದಾರೆ. ತಂಡ ಬಂದು ಇವಾಗ ಒಳಗೆ ಹೋಗಿದೆ. ದರ್ಶನ್ ಮತ್ತು ಗ್ಯಾಂಗ್ ಮತ್ತೆ ಜೈಲು ಪಾಲು. ಪ್ರದೋಷ್ ಈಗಾಗಲೇ ಅರೆಸ್ಟ್ ಆಗಿದ್ದಾರೆ. ಪವಿತ್ರ ಗೌಡ ಯಾವುದೇ ಕ್ಷಣದಲ್ಲಿ ಮನೆಯಿಂದ ಹೊರಗೆ ಬರಬಹುದು. ನ್ಯಾಯಾಲಯದಿಂದ ಬಂದ ಆದೇಶ ಸೇರಿದಂತೆ ಇನ್ನಿತರ ಮಾಹಿತಿಯನ್ನ ಪವಿತ್ರ ಗೌಡಗೆ ಕೊಟ್ಟು ಪವಿತ್ರ ಗೌಡರನ್ನ ಅರೆಸ್ಟ್ ಮಾಡಿ ಹೊರಗೆ ಕರ್ಕೊಂಡು ಬರ್ತಾರೆ.
ಸುಪ್ರೀಂ ಕೋರ್ಟ್ ಆದೇಶ ಡಿ ಗ್ಯಾಂಗ್ ಅನ್ನ ಬೆಚ್ಚಿ ಬೀಳಿಸಿದೆ. ಟೆಂಪಲ್ ರನ್ ಮಾಡಿದ್ರು ಪವಿತ್ರ ಗೌಡ. ಬೆಳಗ್ಗೆನೆ ಹೋಗಿ ದೇವಸ್ಥಾನಕ್ಕೆ ಮನೆ ಮುಂದೆ ಇದ್ದ ತುಳಸಿ ಕಟ್ಟೆಗೆ ಪೂಜೆ ಮಾಡಿ ಸುಪ್ರೀಂ ಕೋರ್ಟ್ನಿಂದ ಆದೇಶ ಬರ್ತಾ ಇದ್ದ ಹಾಗೆ ಮುಖದಲ್ಲಿ ಆತಂಕ ಎದ್ದು ಕಾಣ್ತಾ ಇತ್ತು. ಬೇಲ್ ಸಿಕ್ಕ ನಂತರ ಯಾವಾಗ ಕ್ಯಾಮೆರಾ ಕಂಡ್ರು ನಗು ಮುಖದೊಂದಿಗೆ ಹೋಗ್ತಾ ಇದ್ದ ಪವಿತ್ರ ಗೌಡ ಮುಖದಲ್ಲಿನ ಟೆನ್ಷನ್ ನೀವು ನೋಡಬಹುದು. ಪೊಲೀಸ್ ಸಿಬ್ಬಂದಿ ಈಗ ಪವಿತ್ರ ಗೌಡ ಮನೆಯ ಒಳಗಡೆ ಇದೆ. ಯಾವುದೇ ಕ್ಷಣದಲ್ಲಿ ಹೊರಗೆ ಕರ್ಕೊಂಡು ಬರಬಹುದು. ಹೈಕೋರ್ಟ್ನಿಂದ ಜಾಮೀನಿನ ನಂತರ ಡಿ ಗ್ಯಾಂಗ್ ರಿಲ್ಯಾಕ್ಸ್ ಮೋಡ್ನಲ್ಲಿತ್ತು. ಜಾಮೀನು ರದ್ದು ಮಾಡಬಾರದು ಅಂತ ಸುಪ್ರೀಂ ಕೋರ್ಟ್ಗೆ ಮನವಿ ಮಾಡಿಕೊಂಡಿದ್ರು ಪವಿತ್ರ ಗೌಡ. ನನಗೆ ಮಗಳಿದ್ದಾಳೆ, ಎಕ್ಸಾಮ್ ಹಂತದಲ್ಲಿದೆ, ನಾನು ನೋಡ್ಕೋಬೇಕಾಗತ್ತೆ ಅಂತ ಮನವಿ ಸಲ್ಲಿಸಿದ್ರು. ಜೂನ್ 8, 2024 ರೇಣುಕಾ ಸ್ವಾಮಿಯನ್ನ ಎಲ್ಲರೂ ಸೇರಿ ಪಟ್ಟಣಗೆರೆ ಶೆಡ್ನಲ್ಲಿ ಕೈಗೆ ಸಿಕ್ಕ ವಸ್ತುಗಳಲ್ಲಿ ಬಡಿದು ಕೊಂದಿರ್ತಾರೆ. 9ನೇ ತಾರೀಕು ನಾಲೆಗೆ ಬಿಸಾಡಿರ್ತಾರೆ. 10ನೇ ತಾರೀಕು ಒಂದು ತಂಡ ಹೋಗಿ ಹಣದ ವಿಚಾರವಾಗಿ ಹೊಡೆದಾಗ ಆತ ಸತ್ತಿದ್ದಾನೆ, ನಾವೇ ಇದರಲ್ಲಿ ಇನ್ವಾಲ್ವ್ ಆಗಿರೋದು ಅಂತ ಪೊಲೀಸ್ ಠಾಣೆಗೆ ಹೋಗಿ ಶರಣಾಗ್ತಾರೆ. ಆದ್ರೆ ಪೊಲೀಸ್ ವಿಚಾರಣೆಯಲ್ಲಿ ಸತ್ಯಾಂಶ ಬಯಲಾದಾಗ 2024 ಜೂನ್ 11ನೇ ತಾರೀಕು ಮೈಸೂರಿನ ಹೋಟೆಲ್ನಲ್ಲಿದ್ದ ದರ್ಶನ್ನನ್ನ ಅಲ್ಲಿಂದ ಪೊಲೀಸರು ಎತ್ತಾಕೊಂಡು ಬರ್ತಾರೆ. ಇವೆಲ್ಲವೂ ಕ್ಷಿಪ್ರ ಕಾರ್ಯಾಚರಣೆ. 10ನೇ ತಾರೀಕು ವಿಷಯ ಗೊತ್ತಾಗ್ತಾ ಇದ್ದ ಹಾಗೆ ಮೇಲಾಧಿಕಾರಿಗಳಿಗೆ ವಿಷಯ ತಿಳಿಸಿ ಅಕ್ಕಪಕ್ಕದವರಿಗೆ ವಿಷಯ ಗೊತ್ತಾಗದೇ ಇರೋ ಹಾಗೆ ದರ್ಶನ್ನ ಪೊಲೀಸ್ ಠಾಣೆಗೆ ಕರೆದುಕೊಂಡು ಬರ್ತಾರೆ. ಅದಾದ ನಂತರದ ಪ್ರಕರಣವನ್ನ ನೀವು ದಿನನಿತ್ಯ ನೋಡಿದ್ದೀರಾ. ನಿವೃತ್ತ ಪೊಲೀಸ್ ಕಮಿಷನರ್ ಆದ ಭಾಸ್ಕರ್ ರಾವ್ ಅವರು ನಮ್ಮೊಂದಿಗೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಭಾಸ್ಕರ್ ರಾವ್ ಸರ್, 2024 ಜೂನ್ 8ರಿಂದ ಇಲ್ಲಿಯವರೆಗೆ ಈ ಪ್ರಕರಣನ ನೀವು ನೋಡ್ತಾ ಬಂದಿದ್ದೀರಾ. ಸುಪ್ರೀಂ ಆದೇಶ ಸ್ಪಷ್ಟವಾಗಿ ಹೇಳ್ತಾ ಇದೆ, ಯಾರಿಗೂ ಕೂಡ 5 ಸ್ಟಾರ್ ಟ್ರೀಟ್ಮೆಂಟ್ ಕೊಡೋ ಹಾಗಿಲ್ಲ, ಕಾನೂನಿನ ಮುಂದೆ ಎಲ್ಲರೂ ಒಂದೇ ಅಂತ. ಯೋರ್ ಫಸ್ಟ್ ರಿಯಾಕ್ಷನ್ ಸರ್? ಈ ತೀರ್ಪಿನಿಂದ ಜನರಿಗೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ತುಂಬಾ ಧೈರ್ಯ ಬಂದಿದೆ. ಮಾನನೀಯ ಸುಪ್ರೀಂ ಕೋರ್ಟ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಈ ಹೈಕೋರ್ಟಿನ ಆದೇಶದಲ್ಲಿ ತುಂಬಾ ದೌರ್ಬಲ್ಯತೆಗಳಿದೆ, ಮತ್ತೆ ಇದು ಒಪ್ಪಲಾರದ ಬೇಲ್ ಆದೇಶ. ಮತ್ತೆ ಒಂದೇ ಅಲ್ಲ, ಜಸ್ಟಿಸ್ ಮಹಾದೇವನ್ ಎಷ್ಟುವರೆಗೂ ಛೀಮಾರಿ ಹಾಕಿದ್ದಾರೆ ಹೈಕೋರ್ಟ್ಗೆ ಅಂದ್ರೆ ಅವರು ಹೇಳಿದ್ದಾರೆ, ಇದು ಒಂದು ವಿಕೃತ ನ್ಯಾಯಾಂಗ ಅಧಿಕಾರದ ಪ್ರದರ್ಶನ ಅಂತ. ಅಷ್ಟು ಮಟ್ಟಿಗೆ ಅಂತ ಸ್ಟ್ರಾಂಗ್ ವರ್ಡ್ಸ್ ಅವರೇ ಉಪಯೋಗ ಮಾಡಿದ್ದಾರೆ. ಮತ್ತೆ ವಿಶೇಷವಾಗಿ ಜನಸಾಮಾನ್ಯರಿಗೆ ಸುಪ್ರೀಂ ಕೋರ್ಟ್ ಅಲ್ಲಿ ತುಂಬಾ ನಂಬಿಕೆ ಬಂದಿದೆ. ಎಂತ ಬಲಿಷ್ಠರು ಹಣವಂತರು ಇದ್ರು ಸಹನು ಕಾನೂನಿನ ಮುಂದೆ ಎಲ್ಲರೂ ಒಂದೇ, ಕಾನೂನಿಗೆ ತಲೆ ಬಾಗ್ಲೇಬೇಕು, ಮತ್ತೆ ಕಾನೂನಿಂದ ತಪ್ಪಿಸ್ಕೊಳ್ಳಕ್ಕೆ ಆಗೋದಿಲ್ಲ ಅನ್ನೋದು ಬಹಳ ಮುಖ್ಯ. ಮತ್ತೆ ಇನ್ನೊಂದು, ಸರ್ಕಾರ ಈ ಕೇಸನ್ನು ಸುಪ್ರೀಂ ಕೋರ್ಟ್ಗೆ ಅಪೀಲ್ ಮಾಡಕ್ ಹೋಗಿರೋದು ತುಂಬಾ ಒಳ್ಳೆ ಡಿಸಿಷನ್. ಭಾಸ್ಕರ್ ರಾವ್ ಸರ್, ಈ ಟೈಮ್ ಲೈನ್ ಅನ್ನ ಹೇಳ್ತಾ ಇದ್ದೆ. 2024 ಜೂನ್ 10ನೇ ತಾರೀಕು ಗೊತ್ತಾಗುತ್ತೆ, 11ನೇ ತಾರೀಕು ಅರೆಸ್ಟ್ ಆಗುತ್ತೆ, ಅದಾದ ನಂತರ ಪ್ರೊಸೀಜರ್ ಗಳನ್ನ ನಾವು ನೋಡ್ತಾ ಇದ್ದೀವಿ. ಈ ಕೋರ್ಟಿನ ತೀರ್ಪು ಇದೆಯಲ್ಲ, ಇದು ಪೊಲೀಸ್ ಇಲಾಖೆಗೆ ಸಂದ ಜಯ, ಅವರ ನಿರಂತರ ಕಾರ್ಯಾಚರಣೆ, ಅವರ ನಿರಂತರ ಶ್ರಮಕ್ಕೆ ಸಂದ ಜಯ ಅಂತೀರಾ? ಹೌದು, ವೆರಿ ಟ್ರೂ. ಹಿಂದಿನ ಪೊಲೀಸ್ ಆಯುಕ್ತರು ದಯಾನಂದ್ ಮತ್ತೆ ಈಗಿನ ಪೊಲೀಸ್ ಆಯುಕ್ತರು ಸೀಮಾಂತ್ ಮತ್ತೆ ವಿಶೇಷವಾಗಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಚಂದನ್ ಅಂಡ್ ಟೀಮ್ಗೆ ಇದು ಮತ್ತೆ ಅಂಡರ್ ದ ಸೂಪರ್ವಿಷನ್ ಆಫ್ ಗಿರೀಶ್ DCP ಬಹಳ ಒಳ್ಳೆ ತನಿಖೆ ಮಾಡಿದ್ದಾರೆ. ತನಿಖೆಗೆ ತುಂಬಾ ಮೀಡಿಯಾ ಫೋಕಸ್ ಕೂಡ ಇತ್ತು, ಮತ್ತೆ ಜನರ ಫೋಕಸ್ ಕೂಡ ಇತ್ತು. ಆದ್ರೂ ಸಹ ತುಂಬಾ ವೃತ್ತಿಪರವಾಗಿ ಅಂದ್ರೆ ಪ್ರೊಫೆಷನಲ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿ ಮುಂದೆ ತಗೊಂಡ್ಬಂದಿದ್ದಾರೆ. ಮತ್ತೆ ಇದಕ್ಕೆ ಕಾಂಪ್ಲಿಕೇಟ್ ಮಾಡಿದವ್ರು ಯಾರಂದ್ರೆ ಈ ದರ್ಶನ್ ಫ್ಯಾನ್ಸ್ ಅಸೋಸಿಯೇಷನ್ ಇದಲ್ಲ,
ರೌಡಿಗಳ ಗುಂಪು, ಎಲ್ಲರಿಗೂ ಸೋಷಿಯಲ್ ಮೀಡಿಯಾ ಮೇಲೆ ಹೆದರ್ಸೋದು, ಚೀಪ್ ರೇಟ್ ಆಗಿ ಮಾತನಾಡೋದು. ಫಸ್ಟ್ ಅವರುಗಳೇ ಈ ದರ್ಶನ್ದು ಎಲ್ಲಕ್ಕಿಂತ ದೊಡ್ಡ ದುಶ್ಮನ್ಗಳು ಅವರು. ಅವ್ರಿಗೆ ಅಂತ ಒಬ್ಬ ಅಪರಾಧಿಗೆ ಅವರು ಮಾಡಿರೋ ಕೆಲಸ ದೊಡ್ಡ ಹೀರೋ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಎಷ್ಟು ಮಟ್ಟಿಗೆ ಅಂದ್ರೆ ಅವ್ರ ಧೈರ್ಯ. ನನಗೂ ಸಹ ಸೋಷಿಯಲ್ ಮೀಡಿಯಾದಲ್ಲಿ ಯಾಕೆ ನಿಮ್ಗೆ ಅಷ್ಟು ಇಂಟ್ರೆಸ್ಟ್, ನೀವ್ ಯಾಕೆ ಅಷ್ಟು ಮಾತಾಡ್ತೀರಾ ಅಂತ. ನಾನು ಒಬ್ಬ ಕಾನೂನು ಎತ್ತಿ ಹಿಡಿಯೋ ಕೆಲಸ ಕಳೆದ 33 ವರ್ಷದಿಂದ ಮಾಡಿದ್ದೀನಿ. ಈ ಗೂಂಡಾಗಳಿಗೆ ನಾವೇನು ಹೆದರ್ತೀವ? ಇವ್ರಿಗೆ ಎಂಪ್ಲಾಯ್ಮೆಂಟ್ ಇಲ್ಲ, ಚಿಲ್ಲರೆ ಕೆಲಸ ಮಾಡ್ಕೊಂಡು 4 ಕಾಸು ತಿನ್ಕೊಂಡು ಇವ್ರ ಜಯಗಳು ಆಗುವಂಥದ್ದು. ರಮ್ಯಾ ಅವರು ಧೈರ್ಯದಿಂದ ಈ ಇಂಥವ್ರಿಗೆ ಮೇಲೆ ಒಂದು ಕೇಸ್ ಹಾಕಿ ಒಳಗಿದ್ದಾರೆ. ಯಾಕೆ ಒಳ್ಳೆ ಹೆಸರಿದೆಲ್ಲ, ಯಾರಿಗೂ ಇಂಥ ಕೆಲಸಗಳು ಮಾಡೋ ಅವಶ್ಯಕತೆ ಇಲ್ಲ. ಒಟ್ಟಿನಲ್ಲಿ ಸುಪ್ರೀಂ ಕೋರ್ಟಿನ ಆದೇಶ ಇದೆಲ್ಲ ಪ್ರತಿ ಜನಸಾಮಾನ್ಯರಿಗೆ ಆ ಒಂದು ರೀತಿಯ ಧೈರ್ಯ ತುಂಬಿರೋ ಕೆಲಸ ಇದೆ. ವಿಶೇಷವಾಗಿ ರೇಣುಕಾಸ್ವಾಮಿ ಕುಟುಂಬ, ರೇಣುಕಾಸ್ವಾಮಿ ಅಂತೂ ವಾಪಸ್ ಬರಕ್ ಆಗೋದಿಲ್ಲ. ಅಟ್ಲೀಸ್ಟ್ ಗೌರವದಿಂದ ಅವರು ತಲೆ ಹಿಡಿದು ಓಡಾಡಕ್ಕೆ ಒಂದು ಸುಪ್ರೀಂ ಕೋರ್ಟ್ ಅನುವು ಮಾಡಿಕೊಟ್ಟಿದೆ. ಸುಪ್ರೀಂ ಕೋರ್ಟ್ನ ಈ ಆದೇಶ ಬೆಂಚ್ ಮಾರ್ಕ್ ಅಂತ ನಾವು ಇದನ್ನ ಕರಿಬಹುದಾ ಭಾಸ್ಕರ್ ಅವರೇ? ಯಾಕೆಂದ್ರೆ ದೆಹಲಿಯ ಕೆಲವೊಂದು ಪ್ರಕರಣಗಳಲ್ಲೂ ನೋಡಿದಾಗ ಒಳಗಡೆ 5 ಸ್ಟಾರ್ ಫೆಸಿಲಿಟೀಸ್, ನೀವು ಈಗಾಗಲೇ ಬಹಳಷ್ಟು ಪ್ರಕರಣಗಳಲ್ಲಿ ಕೇಳಿದಿರ. ಒಳಗಡೆನೆ ಉತ್ತರ ಭಾರತದ ಹಲವಾರು ಪ್ರಕರಣಗಳಲ್ಲಿ ನಾವು ನೋಡಿದೀವಿ, ಒಳಗಡೆನೆ ಒಂದು 5 ಸ್ಟಾರ್ ಕ್ರಿಯೇಟ್ ಆಗ್ಬಿಟ್ಟಿರುತ್ತೆ, ಮಸಾಜ್ ವ್ಯವಸ್ಥೆಗಳು ಇದ್ದು ಬಿಡುತ್ತೆ. ಸುಪ್ರೀಂ ಕೋರ್ಟ್ 5 ಸ್ಟಾರ್ ಟ್ರೀಟ್ಮೆಂಟ್ ಚಾಟಿ ಬೀಸಿದೆ. ಇದು ನೋಡಿ, ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಅಲ್ಲಿ ತುಂಬಾ ದೌರ್ಬಲ್ಯತೆಗಳಿರುತ್ತೆ. ಬಟ್ ಆದ್ರೆ ಈ ಪ್ರಕರಣ ತನಿಖೆ ಪ್ರಾರಂಭ ಇದುವರೆಗೂ ಐ ಆಮ್ ಟೆಲಿಂಗ್ ಯು ಇಟ್ ಇಸ್ a 10 out of 10 ಕೇಸ್. ಯಾಕಂದ್ರೆ ಈ ಮುಖ್ಯ ಆರೋಪಿ ಮತ್ತೆ ಇತರರೆಲ್ಲ ಸೇರಿ ದುಡ್ಡು ಕೊಟ್ಟು ಇನ್ನೊಬ್ಬರಿಗೆ ಆರೋಪಿ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ರು, ಅದು ವಿಫಲವಾಯಿತು. ಮಾಡೋ ಅಧಿಕಾರಿಗಳ ಮೇಲೆ ಒತ್ತಡ ತರಕ್ ಪ್ರಯತ್ನ ಮಾಡಿದ್ರು, ಅದು ಆಗ್ಲಿಲ್ಲ. ಜೈಲಿಗೆ ಹೋದ ನಂತರ ಜೈಲಲ್ಲಿ ಐಷೋ ಆರಾಮಿ ಮಜಾ ಮಾಡಿದ್ರು, ಸ್ವಲ್ಪ ಹೊತ್ತು ಸಕ್ಸೀಡ್ ಮಾಡಿದ್ರು, ಅದು ಗೊತ್ತಾದ ನಂತರ ಅಲ್ಲಿ ಕೂಡ ತೊಂದರೆ ಆಯ್ತು. ಅದ ನಂತರ ಯಾರೋ ಒಬ್ರು ಬಹಳ ವಕೀಲರಿಗೆ ಹಿಡ್ಕೊಂಡು ಕೋರ್ಟ್ ಹೋಗಿ ಅನುಕೂಲದ ಪ್ರಕಾರ ಒಂದು ಜಡ್ಜ್ಮೆಂಟ್ ಕೂಡ ತಗೊಳಕ್ಕೆ ಅವರು ಸಕ್ಸೀಡ್ ಮಾಡಿದ್ರು. ಬಟ್ ಆ ಸುಪ್ರೀಂ ಕೋರ್ಟ್ ವಾಪಸ್ ಅವ್ರಿಗೆ ಎಲ್ಲಿ ಬೇಕು ಅಲ್ಲಿ ಕಳಿಸಿದೆ. ನಿಜವಾಗ್ಲೂ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಅಂದ್ರೆ ಹೀಗೆ ಕೇವಲ ಅವನಿಗೆ ಅಲ್ಲ, ಪ್ರತಿಯೊಬ್ಬ ನಾಗರಿಕನಿಗೂ ದೇಶದ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಬೇಕು ಅಂತ ಎಲ್ಲರ ಆಸೆ. ಇದು 10 out of 10 ಪರ್ಫೆಕ್ಟ್ ಆಗಿ ಎಲ್ಲಾ ಹಂತದಲ್ಲಿ ಆಗಿದೆ. ಮತ್ತೆ ನೀವು ನೋಡ್ಬೋದು ಸುಪ್ರೀಂ ಕೋರ್ಟ್ ಚೆನ್ನಾಗಿ ಜಸ್ಟಿಫೈ ಕೂಡ ಮಾಡಿದೆ. ಅವ್ರ ಮುಂದೆ ಇರೋ ಎವಿಡೆನ್ಸ್ ಪ್ರಕಾರ ಇಂಥ ಡಿಜಿಟಲ್ ಎವಿಡೆನ್ಸ್ ಇಟ್ಕೊಂಡು ಒಬ್ಬನಿಗೆ ಟಾರ್ಚರ್ ಮಾಡಿದ್ದಾರೆ, ಇಷ್ಟು ಬಂದಿದ್ದಾರೆ, ಎಲ್ಲರೂ ಕೂಡ ಪ್ರಭಾವ ಬೀಳೋ ಸಾಧ್ಯತೆ. ಅದರಂತೆ ಅಸೋಸಿಯೇಷನ್ ಡಿಜಿಟಲ್ ಗುಂಡಾಗರ್ದಿ, ಬೇರೆಯವ್ರಿಗೆ ಹೆದರ್ಸೋದು ಅದರಿಂದ A1 A2ಗೆ ತೊಂದರೆ ಆಗಿಲ್ಲ. ಮತ್ತೆ ಭಾಸ್ಕರ್ ಸರ್, ನೆಟ್ವರ್ಕ್ ಇಶ್ಯೂ ಇಂದ ಸರಿಯಾಗಿ ಕನೆಕ್ಟ್ ಆಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಧನ್ಯವಾದ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನೊಂದಿಗೆ ಮಾತನಾಡಿದ್ದಕ್ಕೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಸಾಕ್ಷಿಗಳನ್ನ ನ್ಯಾಯಾಲಯಕ್ಕೆ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಈಗಾಗಲೇ ನೀಡಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.